ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಬಡ ರೋಗಿಗಳ ಆರೋಗ್ಯದ ಜೊತೆಗೆ ಇವರೇನ ಚೆಲ್ಲಾಟ ಆಡ್ತಾ ಇದ್ದಾರಾ? ಹೇಳೋರು ಕೇಳೋರು ಯಾರೂ ಇಲ್ವಾ? ಹಾಗಾದ್ರೆ ಏನಾಗಿದೆ ದೀಪ್ತಿ? ರಂಜಿತ್, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬರುವಂತವರೇ ಬಡ ರೋಗಿಗಳು. ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿರಾರು ರೂಪಾಯಿ ಹಣವನ್ನ ಕೊಟ್ಟು ಖರ್ಚು ಮಾಡಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋರು ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ಬರ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾನೂನು ಪ್ರಕಾರ ಮೆಡಿಸಿನ್ ಅನ್ನ ಫ್ರೀ ಆಗಿ ಕೊಡಬೇಕು. ಆದ್ರೆ ಅರ್ಧಕ್ಕರ್ಧ ಮೆಡಿಸಿನ್ ಸ್ಟಾಕೇ ಇಲ್ದಿರುವಂತದ್ದು. ಈ ಹಿಂದೆ ಆರೋಗ್ಯ ಸಚಿವರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ನಮಗೆ ಜನೌಷಧಿ ಎಲ್ಲ ಏನ್ ಬೇಡ, ನಮ್ಮಲ್ಲೇ ಸಾಕಷ್ಟು ಔಷಧಿಗಳ ಸ್ಟಾಕ್ ಇದೆ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂತಾರೆ. ಆದ್ರೆ ಇನ್ ರಿಯಾಲಿಟಿ ಹೋದಾಗ್ಲೇ ಗೊತ್ತಾಗುತ್ತೆ ಕಾಸ್ಟ್ಲಿ ಇರುವಂತಹ ಯಾವ ಮೆಡಿಸಿನ್ಗಳು ಕೂಡ ಇರೋದಿಲ್ಲ. ಹಾಗಿದ್ರೆ ಮೆಡಿಸಿನ್ ಇಲ್ದಾಗ ಏನ್ ಮಾಡ್ತಾರೆ ವೈದ್ಯರು? ಹೊರಗಡೆ ಬರ್ಕೊಡ್ತಾರೆ. ಬರ್ಕೊಡೋಂಗಿಲ್ಲ ಆದ್ರೆ ಬರ್ಕೊಡ್ತಾರೆ. ಬರ್ಕೊಟ್ಟಂತಹ ಔಷಧಿಗಳನ್ನ ಜನರಿಕ್ ಸ್ಟೋರ್ಗಳಲ್ಲಿ ತಗೊಳ್ಬೇಕು. ಇದಕ್ಕಾಗಿ ಸರ್ಕಾರ ತುಂಬಾ ಕಡಿಮೆ ಬೆಲೆಯಲ್ಲಿ ಜನರಿಕ್ ಔಷಧಿ ಮಳಿಗೆಗಳಿಗೆ ಸ್ಥಳವನ್ನ ಕೊಡುತ್ತೆ. ಹೊರಗಡೆ ಮಾರಾಟ ಮಾಡೋಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮದ್ದನ್ನ ಕೊಡಬೇಕಾಗುತ್ತೆ. ಆದ್ರೆ ಅದನ್ನು ಕೂಡ ಕೊಡದೆ ಇವತ್ತು ಕಳ್ಳಾಟವನ್ನ ಮಾಡ್ತಾ ಇರುವಂತದ್ದು. ಜನತಾ ಬಜಾರ್ನಲ್ಲೂ ಕೂಡ ಹೆಚ್ಚಿನ ಬೆಲೆಯಲ್ಲಿ ಹಣವನ್ನ ಕೊಡಬೇಕಾದಂತಹ ಪರಿಸ್ಥಿತಿ ಇವತ್ತು ರೋಗಿಗಳಿಗಿದೆ. ಮತ್ತೊಂದ್ ಕಡೆ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಕೈಗೆ ನೋವು ಅಂತ ಬಂದ್ರೆ ಬೆನ್ನಿಗೆ ಸ್ಕ್ಯಾನ್ ಮಾಡ್ತಾರೆ. ಆ ಬೆನ್ನಿಗೆ ಸ್ಕ್ಯಾನಿಗೆ ಸರಾಸರಿ 2,500 ಹಣವನ್ನ ಆ ಮಹಿಳೆ ಖರ್ಚು ಮಾಡಿರ್ತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡು ಹೋದ ಕೂಡಲೇ ಅಲ್ಲಿ ಬೆನ್ನಿಗೆ ಏನಕ್ಕೆ ಮಾಡಿಸ್ಕೊಂಡ್ ಬಂದಿದ್ದೀರಾ, ಕೈ ನೋವಲ್ಲ ಕೈಗೆ ಮಾಡಿಸ್ಕೊಂಡ್ ಬನ್ನಿ ಅಂತ ಮತ್ತೊಮ್ಮೆ ಅವ್ರನ್ನ ಕಳಿಸುವಂತದ್ದು. ಇದಕ್ಕಾಗಿ ಮತ್ತೆ ಅವರು ಕ್ಯೂನಲ್ಲಿ ನಿಂತು 200 ರೂಪಾಯಿ ಖರ್ಚು ಮಾಡಿಕೊಂಡು ಆಲ್ರೆಡಿ 2,500 ಡೆಡ್ ವೇಸ್ಟ್ ಆಗಿದೆ. ಮತ್ತೊಂದ್ಸತಿ ಸ್ಕ್ಯಾನಿಂಗ್ ಅನ್ನ ಮಾಡಿಕೊಂಡು ದಿನವಿಡೀ ಚಿಕಿತ್ಸೆಗಾಗಿ ಅಲ್ದಾಟ ನಡೆಸುವಂತಹ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಜನತಾ ಬಜಾರ್ನಲ್ಲಿ ತುಂಬಾ ಕಡಿಮೆ ಇರುವಂತಹ ದರದಲ್ಲಿ ಮೆಡಿಸಿನ್ ನ ಕೊಡಬೇಕಾಗುತ್ತೆ. ಆದ್ರೆ ಅದು ಇಲ್ಲ, ಕೇಳಿದ್ರೆ ಅದರ ಸ್ಟಾಕ್ ಇಲ್ಲ, ಇದನ್ನೇ ನೀವು ತಗೊಳ್ಬೇಕು ಅಂತ ಹೇಳಿ. ಹೀಗಾಗಿ ಹೊರಗಡೆನೆ ತಗೊಂಡ್ಬಿಡೋಣ, ಯಾವುದೋ ಒಂದು ಖಾಸಗಿ ಮೆಡಿಕಲ್ ಶಾಪ್ ನಲ್ಲಿ ಅಟ್ಲೀಸ್ಟ್ 10-15% ಅಷ್ಟು ಡಿಸ್ಕೌಂಟ್ ಆದ್ರೂ ಸಿಗುತ್ತೆ. ಜನತಾ ಬಜಾರ್ನಲ್ಲಿ ತಗೊಳ್ಳೋಕ್ಕಿಂತ ಹೊರಗೇನೆ ತಗೊಳ್ಬಹುದಲ್ಲ ಅಂತ ಹೇಳಿ ರೋಗಿಗಳು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಕೆಲವರು ಬರ್ಕೊಟ್ಟಂತಹ ಮಾತ್ರೆಯಲ್ಲಿ ಹಣವಿಲ್ಲದೆ ಒಂದ್ 3 ಮಾತ್ರೆ ಬರ್ಕೊಟ್ರೆ 1 ಮಾತ್ರ ತಗೊಂಡು 2 ಬಿಡುವಂತಹ ಪರಿಸ್ಥಿತಿಗೆ ಸಂಕಷ್ಟಕ್ಕೆ ಇವತ್ತು ಸಿಲುಕಿರುವಂತದ್ದು. ಆರೋಗ್ಯ ಇಲಾಖೆ, ಮುಖ್ಯವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡಿಗೂ ಕೂಡ ಬರುತ್ತೆ. ಯಾಕಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಕೇವಲ ಆರೋಗ್ಯ ಸಚಿವರಿಗೆ ಮಾತ್ರ ಅಲ್ಲ, ವೈದ್ಯಕೀಯ ಸಚಿವರಿಗೂ ಕೂಡ ಬರುತ್ತೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಕೂಡ ಬರುತ್ತೆ. ಹೀಗಾಗಿ ಜಂಟಿಯಾಗಿ ಯಾವ ರೀತಿಯಾಗಿ ನಾವು ಮಾಡಬಹುದು ಅಂತ ಹೇಳಿ, ಅಂದ್ರೆ ಜನತಾ ಬಜಾರ್ನಲ್ಲಿ ಅದರಲ್ಲೂ ಮುಖ್ಯವಾಗಿ ಜನರಿಕ್ ಮೆಡಿಕಲ್ ಶಾಪ್ ನಲ್ಲಿ ಎಲ್ಲಾ ಮಾತ್ರೆಗಳು ಲಭ್ಯವಿರುವಂತದ್ದು. ಅದಕ್ಕಿಂತ ಮುಂಚಿತವಾಗಿ ವೈದ್ಯರು ಪ್ರಿಸ್ಕ್ರೈಬ್ ಮಾಡುವಂತಹ ಮಾತ್ರೆಗಳನ್ನ ಫ್ರೀ ಆಗಿ ಕೊಡೋದಕ್ಕೆ ಸ್ಟಾಕ್ಗಳು ಇದೆಯಾ ಅಂತ ಹೇಳಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಜೊತೆನೂ ಮಾತುಕತೆಯನ್ನ ನಡೆಸಿ ಇದರ ಲಭ್ಯತೆಯನ್ನ ನೋಡಬೇಕಾಗಿದೆ. ಸೊ ಇದನ್ನೆಲ್ಲ ಬಿಟ್ಟು ಎಲ್ಲನೂ ಸರಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಏನೂ ಸರಿ ಇಲ್ಲ. ನಾವ್ಯಾವುದೋ ಊಹಾಪೋಹಗಳನ್ನ ನಾವು ಹೇಳ್ತಾ ಇಲ್ಲ, ಇನ್ನ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಈ ಎಲ್ಲಾ ವಿಚಾರಗಳನ್ನ ಹೊರಗೆ ತೆಗೆದಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ. ಇದರೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಬಡ ರೋಗಿಗಳ ಆರೋಗ್ಯದ ಜೊತೆಗೆ ಇವರೇನ ಚೆಲ್ಲಾಟ ಆಡ್ತಾ ಇದ್ದಾರಾ? ಹೇಳೋರು ಕೇಳೋರು ಯಾರೂ ಇಲ್ವಾ? ಹಾಗಾದ್ರೆ ಏನಾಗಿದೆ ದೀಪ್ತಿ? ರಂಜಿತ್, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬರುವಂತವರೇ ಬಡ ರೋಗಿಗಳು. ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿರಾರು ರೂಪಾಯಿ ಹಣವನ್ನ ಕೊಟ್ಟು ಖರ್ಚು ಮಾಡಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋರು ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ಬರ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾನೂನು ಪ್ರಕಾರ ಮೆಡಿಸಿನ್ ಅನ್ನ ಫ್ರೀ ಆಗಿ ಕೊಡಬೇಕು. ಆದ್ರೆ ಅರ್ಧಕ್ಕರ್ಧ ಮೆಡಿಸಿನ್ ಸ್ಟಾಕೇ ಇಲ್ದಿರುವಂತದ್ದು. ಈ ಹಿಂದೆ ಆರೋಗ್ಯ ಸಚಿವರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ನಮಗೆ ಜನೌಷಧಿ ಎಲ್ಲ ಏನ್ ಬೇಡ, ನಮ್ಮಲ್ಲೇ ಸಾಕಷ್ಟು ಔಷಧಿಗಳ ಸ್ಟಾಕ್ ಇದೆ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂತಾರೆ. ಆದ್ರೆ ಇನ್ ರಿಯಾಲಿಟಿ ಹೋದಾಗ್ಲೇ ಗೊತ್ತಾಗುತ್ತೆ ಕಾಸ್ಟ್ಲಿ ಇರುವಂತಹ ಯಾವ ಮೆಡಿಸಿನ್ಗಳು ಕೂಡ ಇರೋದಿಲ್ಲ. ಹಾಗಿದ್ರೆ ಮೆಡಿಸಿನ್ ಇಲ್ದಾಗ ಏನ್ ಮಾಡ್ತಾರೆ ವೈದ್ಯರು? ಹೊರಗಡೆ ಬರ್ಕೊಡ್ತಾರೆ. ಬರ್ಕೊಡೋಂಗಿಲ್ಲ ಆದ್ರೆ ಬರ್ಕೊಡ್ತಾರೆ. ಬರ್ಕೊಟ್ಟಂತಹ ಔಷಧಿಗಳನ್ನ ಜನರಿಕ್ ಸ್ಟೋರ್ಗಳಲ್ಲಿ ತಗೊಳ್ಬೇಕು. ಇದಕ್ಕಾಗಿ ಸರ್ಕಾರ ತುಂಬಾ ಕಡಿಮೆ ಬೆಲೆಯಲ್ಲಿ ಜನರಿಕ್ ಔಷಧಿ ಮಳಿಗೆಗಳಿಗೆ ಸ್ಥಳವನ್ನ ಕೊಡುತ್ತೆ. ಹೊರಗಡೆ ಮಾರಾಟ ಮಾಡೋಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮದ್ದನ್ನ ಕೊಡಬೇಕಾಗುತ್ತೆ. ಆದ್ರೆ ಅದನ್ನು ಕೂಡ ಕೊಡದೆ ಇವತ್ತು ಕಳ್ಳಾಟವನ್ನ ಮಾಡ್ತಾ ಇರುವಂತದ್ದು. ಜನತಾ ಬಜಾರ್ನಲ್ಲೂ ಕೂಡ ಹೆಚ್ಚಿನ ಬೆಲೆಯಲ್ಲಿ ಹಣವನ್ನ ಕೊಡಬೇಕಾದಂತಹ
ಮಾಡುವಂತಹ ಪರಿಸ್ಥಿತಿ ಇವತ್ತು ರೋಗಿಗಳಿಗಿದೆ. ಮತ್ತೊಂದ್ ಕಡೆ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಕೈಗೆ ನೋವು ಅಂತ ಬಂದ್ರೆ ಬೆನ್ನಿಗೆ ಸ್ಕ್ಯಾನ್ ಮಾಡ್ತಾರೆ. ಬೆನ್ನಿಗೆ ಸ್ಕ್ಯಾನಿಗೆ ಸರಾಸರಿ 2,500 ಹಣವನ್ನ ಆ ಮಹಿಳೆ ಖರ್ಚು ಮಾಡಿರ್ತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡು ಹೋದ ಕೂಡಲೇ ಅಲ್ಲಿ ಬೆನ್ನಿಗೆ ಏನಕ್ಕೆ ಮಾಡಿಸ್ಕೊಂಡ್ ಬಂದಿದ್ದೀರಾ, ಕೈ ನೋವಲ್ಲ ಕೈಗೆ ಮಾಡಿಸ್ಕೊಂಡ್ ಬನ್ನಿ ಅಂತ ಮತ್ತೊಮ್ಮೆ ಅವ್ರನ್ನ ಕಳಿಸುವಂತದ್ದು. ಇದಕ್ಕಾಗಿ ಮತ್ತೆ ಅವರು ಕ್ಯೂನಲ್ಲಿ ನಿಂತು $200 ಖರ್ಚು ಮಾಡಿಕೊಂಡು ಆಲ್ರೆಡಿ 2,500 ಡೆಡ್ ವೇಸ್ಟ್ ಆಗಿದೆ. ಮತ್ತೊಂದ್ಸತಿ ಸ್ಕ್ಯಾನಿಂಗ್ ಅನ್ನ ಮಾಡಿಕೊಂಡು ದಿನವಿಡೀ ಚಿಕಿತ್ಸೆಗಾಗಿ ಅಲ್ದಾಟ ನಡೆಸುವಂತಹ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಜನತಾ ಬಜಾರ್ನಲ್ಲಿ ತುಂಬಾ ಕಡಿಮೆ ಇರುವಂತಹ ದರದಲ್ಲಿ ಮೆಡಿಸಿನ್ ನ ಕೊಡಬೇಕಾಗುತ್ತೆ. ಆದ್ರೆ ಇಲ್ಲ, ಕೇಳಿದ್ರೆ ಅದ್ರ ಸ್ಟಾಕ್ ಇಲ್ಲ, ಇದನ್ನೇ ನೀವು ತಗೊಳ್ಬೇಕು ಅಂತ ಹೇಳಿ. ಹೀಗಾಗಿ ಹೊರಗಡೆನೆ ತಗೊಂಡ್ಬಿಡೋಣ, ಯಾವುದೋ ಒಂದು ಖಾಸಗಿ ಮೆಡಿಕಲ್ ಶಾಪ್ ನಲ್ಲಿ ಅಟ್ಲೀಸ್ಟ್ 10-15% ಅಷ್ಟು ಡಿಸ್ಕೌಂಟ್ ಆದ್ರೂ ಸಿಗುತ್ತೆ. ಜನತಾ ಬಜಾರ್ನಲ್ಲಿ ತಗೊಳ್ಳೋಕ್ಕಿಂತ ಹೊರಗೇನೆ ತಗೊಳ್ಬಹುದಲ್ಲ ಅಂತ ಹೇಳಿ ರೋಗಿಗಳು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಕೆಲವರು ಬರ್ಕೊಟ್ಟಂತಹ ಮಾತ್ರೆಯಲ್ಲಿ ಹಣವಿಲ್ಲದೆ ಒಂದ್ 3 ಮಾತ್ರೆ ಬರ್ಕೊಟ್ರೆ ಒಂದು ಮಾತ್ರ ತಗೊಂಡು ಇನ್ನೆರಡು ಬಿಡುವಂತಹ ಪರಿಸ್ಥಿತಿಗೆ ಸಂಕಷ್ಟಕ್ಕೆ ಇವತ್ತು ಸಿಲುಕಿರುವಂತದ್ದು. ಆರೋಗ್ಯ ಇಲಾಖೆ, ಮುಖ್ಯವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡಿಗೂ ಕೂಡ ಬರುತ್ತೆ. ಯಾಕಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಕೇವಲ ಆರೋಗ್ಯ ಸಚಿವರಿಗೆ ಮಾತ್ರ ಅಲ್ಲ, ವೈದ್ಯಕೀಯ ಸಚಿವರಿಗೂ ಕೂಡ ಬರುತ್ತೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಕೂಡ ಬರುತ್ತೆ. ಹೀಗಾಗಿ ಜಂಟಿಯಾಗಿ ಯಾವ ರೀತಿಯಾಗಿ ನಾವು ಮಾಡಬಹುದು ಅಂತ ಹೇಳಿ, ಅಂದ್ರೆ ಜನತಾ ಬಜಾರ್ನಲ್ಲಿ ಅದರಲ್ಲೂ ಮುಖ್ಯವಾಗಿ ಜನರಿಕ್ ಮೆಡಿಕಲ್ ಶಾಪ್ ನಲ್ಲಿ ಎಲ್ಲಾ ಮಾತ್ರೆಗಳು ಲಭ್ಯವಿರುವಂತದ್ದು. ಅದಕ್ಕಿಂತ ಮುಂಚಿತವಾಗಿ ವೈದ್ಯರು ಪ್ರಿಸ್ಕ್ರೈಬ್ ಮಾಡುವಂತಹ ಮಾತ್ರೆಗಳನ್ನ ಫ್ರೀಯಾಗಿ ಕೊಡೋದಕ್ಕೆ ಸ್ಟಾಕ್ಗಳು ಇದೆಯಾ ಅಂತ ಹೇಳಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಜೊತೆನೂ ಮಾತುಕತೆಯನ್ನ ನಡೆಸಿ ಇದರ ಲಭ್ಯತೆಯನ್ನ ನೋಡಬೇಕಾಗಿದೆ. ಸೊ ಇದನ್ನೆಲ್ಲ ಬಿಟ್ಟು ಎಲ್ಲನೂ ಸರಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಏನೂ ಸರಿ ಇಲ್ಲ. ನಾವ್ಯಾವುದೋ ಊಹಾಪೋಹಗಳನ್ನ ನಾವು ಹೇಳ್ತಾ ಇಲ್ಲ, ಇನ್ನ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಈ ಎಲ್ಲಾ ವಿಚಾರಗಳನ್ನ ಹೊರಗೆ ತೆಗೆದಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ. ಇದರೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಬಡ ರೋಗಿಗಳ ಆರೋಗ್ಯದ ಜೊತೆಗೆ ಇವರೇನ ಚೆಲ್ಲಾಟ ಆಡ್ತಾ ಇದ್ದಾರಾ? ಹೇಳೋರು ಕೇಳೋರು ಯಾರೂ ಇಲ್ವಾ? ಹಾಗಾದ್ರೆ ಏನಾಗಿದೆ ದೀಪ್ತಿ? ರಂಜಿತ್, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬರುವಂತವರೇ ಬಡ ರೋಗಿಗಳು. ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿರಾರು ರೂಪಾಯಿ ಹಣವನ್ನ ಕೊಟ್ಟು ಖರ್ಚು ಮಾಡಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಆಗೋದಿಲ್ಲ ಅನ್ನೋರು ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ಬರ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾನೂನು ಪ್ರಕಾರ ಮೆಡಿಸಿನ್ ಅನ್ನ ಫ್ರೀಯಾಗಿ ಕೊಡಬೇಕು. ಆದ್ರೆ ಅರ್ಧಕ್ಕರ್ಧ ಮೆಡಿಸಿನ್ ಸ್ಟಾಕೇ ಇಲ್ದಿರುವಂತದ್ದು. ಈ ಹಿಂದೆ ಆರೋಗ್ಯ ಸಚಿವರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ನಮಗೆ ಜನೌಷಧಿ ಎಲ್ಲ ಏನ್ ಬೇಡ, ನಮ್ಮಲ್ಲೇ ಸಾಕಷ್ಟು ಔಷಧಿಗಳ ಸ್ಟಾಕ್ ಇದೆ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂತಾರೆ. ಆದ್ರೆ ಇನ್ ರಿಯಾಲಿಟಿ ಹೋದಾಗ್ಲೇ ಗೊತ್ತಾಗುತ್ತೆ ಕಾಸ್ಟ್ಲಿ ಇರುವಂತಹ ಯಾವ ಮೆಡಿಸಿನ್ಗಳು ಕೂಡ ಇರೋದಿಲ್ಲ. ಹಾಗಿದ್ರೆ ಮೆಡಿಸಿನ್ ಇಲ್ದಾಗ ಏನ್ ಮಾಡ್ತಾರೆ ವೈದ್ಯರು? ಹೊರಗಡೆ ಬರ್ಕೊಡ್ತಾರೆ. ಬರ್ಕೊಡೋಂಗಿಲ್ಲ ಆದ್ರೆ ಬರ್ಕೊಡ್ತಾರೆ. ಬರ್ಕೊಟ್ಟಂತಹ ಔಷಧಿಗಳನ್ನ ಜನರಿಕ್ ಸ್ಟೋರ್ಗಳಲ್ಲಿ ತಗೊಳ್ಬೇಕು. ಇದಕ್ಕಾಗಿ ಸರ್ಕಾರ ತುಂಬಾ ಕಡಿಮೆ ಬೆಲೆಯಲ್ಲಿ ಜನರಿಕ್ ಔಷಧಿ ಮಳಿಗೆಗಳಿಗೆ ಸ್ಥಳವನ್ನ ಕೊಡುತ್ತೆ. ಹೊರಗಡೆ ಮಾರಾಟ ಮಾಡೋಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮದ್ದನ್ನ ಕೊಡಬೇಕಾಗುತ್ತೆ. ಆದ್ರೆ ಅದನ್ನು ಕೂಡ ಕೊಡದೆ ಇವತ್ತು ಕಳ್ಳಾಟವನ್ನ ಮಾಡ್ತಾ ಇರುವಂತದ್ದು. ಜನತಾ ಬಜಾರ್ನಲ್ಲೂ ಕೂಡ ಹೆಚ್ಚಿನ ಬೆಲೆಯಲ್ಲಿ ಹಣವನ್ನ ಕೊಡಬೇಕಾದಂತಹ ಪರಿಸ್ಥಿತಿ ಇವತ್ತು ರೋಗಿಗಳಿಗಿದೆ. ಮತ್ತೊಂದ್ ಕಡೆ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಕೈಗೆ ನೋವು ಅಂತ ಬಂದ್ರೆ ಬೆನ್ನಿಗೆ ಸ್ಕ್ಯಾನ್ ಮಾಡ್ತಾರೆ. ಬೆನ್ನಿಗೆ ಸ್ಕ್ಯಾನಿಗೆ ಸರಾಸರಿ 2,500 ಹಣವನ್ನ ಆ ಮಹಿಳೆ ಖರ್ಚು ಮಾಡಿರ್ತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡು ಹೋದ ಕೂಡಲೇ ಅಲ್ಲಿ ಬೆನ್ನಿಗೆ ಏನಕ್ಕೆ ಮಾಡಿಸ್ಕೊಂಡ್ ಬಂದಿದ್ದೀರಾ, ಕೈ ನೋವಲ್ಲ ಕೈಗೆ ಮಾಡಿಸ್ಕೊಂಡ್ ಬನ್ನಿ ಅಂತ ಮತ್ತೊಮ್ಮೆ ಅವ್ರನ್ನ ಕಳಿಸುವಂತದ್ದು. ಇದಕ್ಕಾಗಿ ಮತ್ತೆ ಅವರು ಕ್ಯೂನಲ್ಲಿ ನಿಂತು $200 ಖರ್ಚು ಮಾಡಿಕೊಂಡು ಆಲ್ರೆಡಿ 2,500 ಡೆಡ್ ವೇಸ್ಟ್ ಆಗಿದೆ. ಮತ್ತೊಂದ್ಸತಿ ಸ್ಕ್ಯಾನಿಂಗ್ ಅನ್ನ ಮಾಡಿಕೊಂಡು ದಿನವಿಡೀ ಚಿಕಿತ್ಸೆಗಾಗಿ ಅಲ್ದಾಟ ನಡೆಸುವಂತಹ ಪರದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಜನತಾ ಬಜಾರ್ನಲ್ಲಿ ತುಂಬಾ ಕಡಿಮೆ ಇರುವಂತಹ ದರದಲ್ಲಿ ಮೆಡಿಸಿನ್ ನ ಕೊಡಬೇಕಾಗುತ್ತೆ. ಆದ್ರೆ ಇಲ್ಲ, ಕೇಳಿದ್ರೆ ಅದ್ರ ಸ್ಟಾಕ್ ಇಲ್ಲ, ಇದನ್ನೇ ನೀವು ತಗೊಳ್ಬೇಕು ಅಂತ ಹೇಳಿ. ಹೀಗಾಗಿ ಹೊರಗಡೆನೆ ತಗೊಂಡ್ಬಿಡೋಣ, ಯಾವುದೋ ಒಂದು ಖಾಸಗಿ ಮೆಡಿಕಲ್ ಶಾಪ್ ನಲ್ಲಿ ಅಟ್ಲೀಸ್ಟ್ 10-15% ಅಷ್ಟು ಡಿಸ್ಕೌಂಟ್ ಆದ್ರೂ ಸಿಗುತ್ತೆ. ಜನತಾ ಬಜಾರ್ನಲ್ಲಿ ತಗೊಳ್ಳೋಕ್ಕಿಂತ ಹೊರಗೇನೆ ತಗೊಳ್ಬಹುದಲ್ಲ ಅಂತ ಹೇಳಿ ರೋಗಿಗಳು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಕೆಲವರು ಬರ್ಕೊಟ್ಟಂತಹ ಮಾತ್ರೆಯಲ್ಲಿ ಹಣವಿಲ್ಲದೆ ಒಂದ್ 3 ಮಾತ್ರೆ ಬರ್ಕೊಟ್ರೆ ಒಂದು ಮಾತ್ರ ತಗೊಂಡು ಇನ್ನೆರಡು ಬಿಡುವಂತಹ ಪರಿಸ್ಥಿತಿಗೆ ಸಂಕಷ್ಟಕ್ಕೆ ಇವತ್ತು ಸಿಲುಕಿರುವಂತದ್ದು. ಆರೋಗ್ಯ ಇಲಾಖೆ, ಮುಖ್ಯವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಎರಡಿಗೂ ಕೂಡ ಬರುತ್ತೆ. ಯಾಕಂದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಕೇವಲ ಆರೋಗ್ಯ ಸಚಿವರಿಗೆ ಮಾತ್ರ ಅಲ್ಲ, ವೈದ್ಯಕೀಯ ಸಚಿವರಿಗೂ ಕೂಡ ಬರುತ್ತೆ, ವೈದ್ಯಕೀಯ ಶಿಕ್ಷಣ ಸಚಿವರಿಗೂ ಕೂಡ ಬರುತ್ತೆ. ಹೀಗಾಗಿ ಜಂಟಿಯಾಗಿ ಯಾವ ರೀತಿಯಾಗಿ ನಾವು ಮಾಡಬಹುದು ಅಂತ ಹೇಳಿ, ಅಂದ್ರೆ ಜನತಾ ಬಜಾರ್ನಲ್ಲಿ ಅದರಲ್ಲೂ ಮುಖ್ಯವಾಗಿ ಜನರಿಕ್ ಮೆಡಿಕಲ್ ಶಾಪ್ ನಲ್ಲಿ ಎಲ್ಲಾ ಮಾತ್ರೆಗಳು ಲಭ್ಯವಿರುವಂತದ್ದು. ಅದಕ್ಕಿಂತ ಮುಂಚಿತವಾಗಿ ವೈದ್ಯರು ಪ್ರಿಸ್ಕ್ರೈಬ್ ಮಾಡುವಂತಹ ಮಾತ್ರೆಗಳನ್ನ ಫ್ರೀಯಾಗಿ ಕೊಡೋದಕ್ಕೆ ಸ್ಟಾಕ್ಗಳು ಇದೆಯಾ ಅಂತ ಹೇಳಿ ಡ್ರಗ್
ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಜೊತೆನೂ ಮಾತುಕತೆಯನ್ನ ನಡೆಸಿ ಇದರ ಲಭ್ಯತೆಯನ್ನ ನೋಡಬೇಕಾಗಿದೆ. ಸೊ ಇದನ್ನೆಲ್ಲ ಬಿಟ್ಟು ಎಲ್ಲನೂ ಸರಿ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಏನೂ ಸರಿ ಇಲ್ಲ. ನಾವ್ಯಾವುದೋ ಊಹಾಪೋಹಗಳನ್ನ ನಾವು ಹೇಳ್ತಾ ಇಲ್ಲ. ಇನ್ನ ರಿಯಾಲಿಟಿ ಚೆಕ್ ಅನ್ನ ಮಾಡಿ ಈ ಎಲ್ಲಾ ವಿಚಾರಗಳನ್ನ ಹೊರಗೆ ತೆಗೆದಿರುವಂತದ್ದು ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದೀಪ್ತಿ.